ತುಂಬಾ ಒಳ್ಳೆ ಪ್ರಶ್ನೆ. ಈ ಲುಕ್ಸ್ ಅಂದ್ರೆ ರೂಪ ಪ್ರೀತಿಯಲ್ಲಿ ಎಷ್ಟು ಮುಖ್ಯ ಅಂತ ನೀವು ಕೇಳ್ತಾ ಇದ್ದೀರಾ. ಓಕೆ, ಈ ಪ್ರೀತಿ ಅಂತ ಬಂದಾಗ ಯಾವುದೇ ರೂಪ ಆಗಿರ್ಬೋದು, ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಯಾವುದು ಕೂಡ ಮುಖ್ಯ ಆಗ್ತಾ ಇರೋದಿಲ್ಲ. ಪ್ರೀತಿ ಅಂತ ಬಂದಾಗ ವ್ಯಕ್ತಿತ್ವ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಇರುತ್ತೆ. ಗುಣ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗ್ತಾ ಇರುತ್ತೆ. ಯಾರಲ್ಲಿ ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ನಡತೆ ಇವೆಲ್ಲವೂ ಇರ್ತವೋ ಅದೇ ನಿಜವಾದ ಪ್ರೀತಿ ಆಗ್ತಾ ಇರುತ್ತೆ. ಹಾಗೆ ಆ ವ್ಯಕ್ತಿಯಿಂದ ನಿಮಗೆ ಎಲ್ಲ ತರದ ಸುಖ ಸಂತೋಷಗಳು ಕೂಡ ಸಿಗ್ತಾ ಇರ್ತವೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪಾ ಅಂತಂದ್ರೆ, ಈ ಲುಕ್ಸ್ ಅನ್ನೋದು ಅದು ಶಾಶ್ವತ ಅಲ್ಲ, ಅದು ಒಂದು ರೀತಿಯಲ್ಲಿ ಅಶಾಶ್ವತ ಅಂತಂದೆ ಕೂಡ ನಾವು ಹೇಳ್ತಾ ಇರ್ಬೋದು. ಯಾಕಪ್ಪ ಅಂತಂದ್ರೆ ಈ ಸೃಷ್ಟಿ ಪ್ರಕಾರನೇ ನಮ್ಗೆ ಪ್ರತಿ ಒಂದಕ್ಕೂ ಇಷ್ಟಿಷ್ಟು ಆಯುಷು ಅಂತ ಇಟ್ಬಿಟ್ಟಿದ್ದಾನೆ ದೇವರು. ಕಣ್ಣಿಗಿಷ್ಟು, ಕೂದ್ಲಿಗಿಷ್ಟು, ಅಲ್ಲಿಗಿಷ್ಟು, ಚರ್ಮಕ್ಕಿಷ್ಟು ಅಂತ ಹೇಳ್ಬಿಟ್ಟು ಆಯುಷ್ ಅನ್ನೋದು ಕೂಡ ಕನ್ಸಿಡರ್ ಆಗ್ತಾ ಇರುತ್ತೆ. ಯಾವ್ಯಾವ ಟೈಮ್ನಲ್ಲಿ ಹಲ್ಲುಗಳು ಉದುರ್ಬೇಕು, ಕೂದಲು ಉದುರ್ಬೇಕು, ಕಣ್ಣು ಮಂಜಾಗಬೇಕು, ಇವೆಲ್ಲವೂ ಕೂಡ ನಿಶ್ಚಿತ ಇರುತ್ತೆ. ಹಾಗಾಗಿ ಈ ರೂಪ ಅನ್ನೋದು ಯಾವತ್ತೂ ಕೂಡ ಶಾಶ್ವತ ಆಗಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಬಟ್ ನಿಮ್ಮ ಹೃದಯವಂತಿಕೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡತೆ ಇವೆಲ್ಲವೂ ಕೂಡ ಸಾಯ ತನಕ ನಿಮ್ಮನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇಡ್ತಾ ಇರ್ತವೆ. ಯಾಕೆ ರೂಪ ಅನ್ನೋದು ಮುಖ್ಯ ಅಲ್ಲ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಕೂಡ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವೆಲ್ಲವೂ ಕೂಡ ನಿಜವಾಗ್ಲೂ ಜೀವನದಲ್ಲಿ ನಡೆದಂಥ ಘಟನೆಗಳು. ನನ್ನ ಸ್ಟೂಡೆಂಟ್ ಒಬ್ಳು ತುಂಬಾ ಆಕ್ಟಿವ್ ಗರ್ಲ್, ತುಂಬಾ ಸ್ಟ್ರಾಂಗ್ ಗರ್ಲ್. ಸೊ ಅವಳು ಒಬ್ಬನ್ನ ಪ್ರೀತಿಸಿದ್ಲು. ಅವನು ನಿಜವಾಗ್ಲೂ ಕೂಡ ರೂಪವಂತನೂ ಇದ್ದ, ಹಾಗೆ ಕಲಾವಿದನು ಕೂಡ ಇದ್ದ. ಸೊ ಅವಳ ದೃಷ್ಟಿಯಲ್ಲಿ ಇಂತಹ ವ್ಯಕ್ತಿ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಮತ್ತೆ ಸಿಗಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ ತಮ್ಮ ಯಾರನ್ನೂ ಲೆಕ್ಕಿಸ್ದಲೇನೆ ಅವನಿಂದ ಹೋಗ್ಬಿಟ್ಲು. ಸೊ ಓಕೆ, ಅವಳು ತುಂಬಾ ಟ್ಯಾಲೆಂಟೆಡ್ ಗರ್ಲೆ. ಬಟ್ ಏನಾಯ್ತಪ್ಪ ಅಂತಂದ್ರೆ ಅವನು ಕೂಡ ಒಳ್ಳೆ ಕಲಾವಿದನೇ, ಅಲ್ಲಿ ಡ್ಯಾನ್ಸ್ ಮಾಡಿ ಹಾರ ಹಾಕಿಸ್ಕೊಂಡು ಕೂಡ ಬರ್ತಾ ಇದ್ದ. ಬಟ್ ಈ ಹಾರದಿಂದ ಒಂದು ಹುಡುಗಿಯ ಹೊಟ್ಟೆ ತುಂಬಿಸೋದು ಸಾಧ್ಯ ಅವನಿಗೂ ಕೂಡ ಆಗ್ತಾ ಇರಲಿಲ್ಲ. ಜನ ಏನಪ್ಪ ಅಂತಂದ್ರೆ, ವಾವ್ ಸೂಪರ್ ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಅವನಿಗೆ ಹಾರನ್ನು ಹಾಕಿ ಕೈಯಲ್ಲಿ ಒಂದು ಪ್ರೈಜು ಕೂಡ ಕೊಟ್ಟು ಕಳಿಸ್ತಾ ಇದ್ರು. ಬಟ್ ಅವನ ಕೈಯಲ್ಲಿ ಒಂದು ಸಣ್ಣ ರೂಮಿನ ಬಾಡಿಗೆನೂ ಕೂಡ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಅವನು ತುಂಬಾ ಪ್ರೀತಿಸ್ಕೊಳ್ತಾ ಇದ್ದ. ಅವನು ತುಂಬಾ ಒಂದು ರೀತಿಯಲ್ಲಿ ಗ್ರೇಟ್ ಅನ್ನೋ ರೀತಿಯಲ್ಲೇ ಫೀಲ್ ಮಾಡ್ಕೊಳ್ತಾ ಇದ್ದ. ಸೊ ಯಾರು ತಮ್ಮನ್ನ ತಾವೇ ಪ್ರೀತಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೋ ಅವರು ಖಂಡಿತವಾಗ್ಲೂ ಇನ್ನೊಬ್ಬರ ಭಾವನೆಗಳನ್ನಾಗಿರ್ಬೋದು, ಇನ್ನೊಬ್ಬರ ಪ್ರೀತಿನಾಗಿರ್ಬೋದು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂತಂದ್ರೆ ಅವರೆಲ್ಲ ಸೆಲ್ಫ್ ಲವರ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ತಾವು ಮಾಡ್ತಾ ಇರೋದೇ ಗ್ರೇಟು, ತಾವೇ ಗ್ರೇಟು ಅನ್ನೋ ರೀತಿಯಲ್ಲಿ
ಬದುಕ್ತಾ ಇರ್ತಾರೆ. ಇಲ್ಲಿ ಸುಂದರವಾದ ಫ್ಯಾಮಿಲಿ, ಎಷ್ಟು ಬ್ಯೂಟಿಫುಲ್, ಎಷ್ಟು ರಿಚ್ ಫ್ಯಾಮಿಲಿ ಇದ್ದಂತಹ ಹುಡುಗಿ ಜಸ್ಟ್ ಒಂದು ರೂಪದ ಹಿಂದೆ ಹೋಗ್ಬಿಟ್ಟು ಒಂದೇ ವರ್ಷದಲ್ಲಿ ಅವಳು ಸುಸೈಡ್ ಮಾಡ್ಕೊಂಡ್ಬಿಟ್ಲು. ಸೊ ಓಕೆ, ಅವಳು ಯಾವತ್ತೂ ಕೂಡ ವಾಪಸ್ ಬರಲಿಲ್ಲದ ರೀತಿಯಲ್ಲಿ ಈ ಭೂಮಿ ಮೇಲಿಂದ ಹೊರಟೋಗ್ಬಿಟ್ಲು. ಯಾಕಪ್ಪ ಅಂತಂದ್ರೆ ಈ ಸೆಲ್ಫ್ ಲವರ್ಸು ಅವರೇ ಪ್ರೀತಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅಂಥದ್ರಲ್ಲಿ ನಿಮ್ಮ ಪ್ರೀತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗೆ ತಗ್ಗಿ ಬಗ್ಗಿ ನಡಿಲಿಕ್ಕೂ ಕೂಡ ಅವ್ರ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಯಾವುದೇ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಕೂಡ ಅವ್ರ ಈಗೋ ಅಡ್ಡ ಬರ್ತಾ ಇರುತ್ತೆ. ಅಂಥವರು ನಿಮ್ಮನ್ನ ರಾಣಿ ಥರ ಹೇಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ? ಸೋಕೆ ಒಂದು ಫೈನ್ ಡೇ ಬರಬಹುದು, ಬಟ್ ಅಲ್ಲಿ ತನಕ ಕಷ್ಟನ ಅನುಭವಿಸೋ ತಾಕತ್ತು ಕೂಡ ನಿಮ್ಮಲ್ಲಿ ಇರಬೇಕಾಗ್ತಾ ಇರುತ್ತೆ. ಬಟ್ ನಿಮ್ಮದು ಕೂಡ ಚಿಕ್ಕ ವಯಸ್ಸಿರುತ್ತೆ. ಸೊ ನಿಮಗೂ ಕೂಡ ನೀವು ತಗೊಂಡಂಥ ನಿರ್ಧಾರ ಸರಿ ತಪ್ಪ, ಸರಿ ಇದೆ ಅಂತ ಅನ್ಸ್ಕೋಬೇಕಂತಂದ್ರೆ ಇಲ್ಲಿ ವ್ಯಕ್ತಿತ್ವ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಇರುತ್ತೆ. ಗುಣ ಅನ್ನೋದು ಕೂಡ ತುಂಬಾ ಮುಖ್ಯ ಆಗ್ತಾ ಇರುತ್ತೆ. ರೂಪ ಒಂದಿದೆ, ಕಲೆ ಒಂದಿದೆ, ಹೇಗ್ ಬೇಕಾದ್ರೂ ನಾನು ಅವನ ಜೊತೆ ಜೀವನ ನಡೆಸ್ತೀನಿ ಅನ್ಕೊಂಡಿರೋರು ಯಾವ ಕಾರಣಕ್ಕೂ ಕೂಡ ನಡೆಸೋದಿಕ್ಕೆ ಆಗ್ತಾ ಇರೋದಿಲ್ಲ. ಇದು ರಿಯಲ್ ಎಕ್ಸಾಂಪಲ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಲುಕ್ಸು ಮತ್ತೆ ಅವರು ಮಾಡ್ತಾ ಇರೋ ಒಂದು ಒಳ್ಳೆ ಕಲೆನ ಜಸ್ಟ್ ಅದೇ ಫೈನಲ್ಲು ಅನ್ಕೊಂಡಿರೋರು ಎಷ್ಟೋ ಜನ ಮೂರ್ಖರಾಗಿರೋರು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ. ಇನ್ನು ಕೆಲವರು ಹುಚ್ಚರಿರ್ತಾರೆ. ಸೊ ನಿಮಗೆ ಮೋಟಿವೇಶನ್ನು ಅದು ಇದು ಅಂತ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರ ಮೋಟಿವೇಶನ್ಸು ಎಲ್ಲ ಯಾವ ರೇಂಜಿಗೆ ಇರ್ತಾವಪ್ಪ ಅಂತಂದ್ರೆ ನಾವೆಲ್ಲ ಬದುಕ್ತಿರೋದು ವೇಸ್ಟು ಅನ್ನೋ ರೇಂಜಿಗೆ ಅವರವೆಲ್ಲ ಮೋಟಿವೇಶನ್ಸ್ ಇರ್ತವೆ. ಅವರ ಥಾಟ್ಸು, ಅವರ ಥಿಂಕಿಂಗು, ಅವ್ರ ಆರ್ಟ್ ಆಫ್ ಲಿವಿಂಗು, ಅವ್ರ ಲೈಫ್ ಸ್ಟೈಲು ಹಂಗೆ ಇದೇನಪ್ಪ ಅನ್ನೋ ರೇಂಜಿಗೆ ಅವರು ಬಿಲ್ಡಪ್ ಕೊಟ್ಬಿಟ್ಟು ನಿಮಗೆ ಇನ್ಸ್ಪೈರ್ ಮಾಡಿ ಹೋಗ್ತಾ ಇರ್ತಾರೆ. ಯಪ್ಪ, ಇಂಥ ಹುಡುಗನ್ನೇ ನಾನು ಲವ್ ಮಾಡಬೇಕು, ಇಂಥವನ ಜೊತೆಗೆ ನಾನು ಸಂಸಾರ ಮಾಡಬೇಕು ಅನ್ನೋಷ್ಟು ನಿಮಗೆ ಆಸೆ ಹುಟ್ಟುತ್ತಾ ಇರುತ್ತೆ. ಅಂಥವ್ರ ಹಿಂದೆ ಹೋಗ್ಬಿಟ್ಟು ಎಷ್ಟೋ ಜನ ಬಕ್ರ ಆಗಿರೋರು ಇದ್ದಾರೆ. ಸೊ ಇಲ್ಲಿ ಮಾತಾಡಿದ ತಕ್ಷಣನೇ ಜೀವನ ಸಾಕ್ಸಕ್ಕಾಗ್ತಾ ಇರೋದಿಲ್ಲ. ಮಾತೇ ಬೇರೆ, ಜೀವನನೇ ಬೇರೆ. ಸೊ ಆ ರೀತಿ ಮಾತಾಡಿದಂತಹ ವ್ಯಕ್ತಿಯಿಂದ ಓದಂತರು ಕೂಡ ಒಂದು ಚಾಪಿಯಲ್ಲಿ ವರ್ಷಾನುಗಂಟ್ಲೆ ಮಲ್ಕೊಂಡು ಎದ್ದು ಇವನೊಬ್ಬ ಸೈಕೋ ಅನ್ನೋ ರೀತಿಯಲ್ಲಿ ಬಿಟ್ಟು ಬಂದಂತವರು ಕೂಡ ಇಲ್ಲಿ ಇದ್ದಾರೆ. ಇನ್ನೂ ನಿಮಗೆ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ ಒಬ್ಬ ಬ್ಯೂಟಿಫುಲ್ ಟೀಚರ್, ಎಷ್ಟು ಬ್ಯೂಟಿಫುಲ್ ಆಗಿ ಪಾಠ ಮಾಡೋಂತಹ ವ್ಯಕ್ತಿ ಇವನು ಏನ್ ಮಾಡ್ದಪ್ಪ ಅಂತಂದ್ರೆ ಒಂದು SLC ಹುಡುಗಿಗೆ ನಾನು ನಿಮ್ಗೆ ಕಂಪ್ಯೂಟರ್ ಹೇಳ್ಕೊಡ್ತೀನಿ, ಅದು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ರೇಂಜಿಗೆ ಇಂಪ್ರೆಸ್ ಮಾಡಿದ್ನಪ್ಪ ಅಂತಂದ್ರೆ ಅವನೊಬ್ಬ ನನಗೆ ಟೀಚ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅನ್ನೋದನ್ನು ಕೂಡ ಮರೆತು ಅವನ ಒಂದು ಟ್ಯಾಲೆಂಟ್ಗೆ ಒಂದು ರೀತಿಯಲ್ಲಿ ಮರಳಾಗಿ ಅವನನ್ನೇ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅವನು ನೋಡಿದ್ರೆ ಮಾಸ್ಟರ್ ಡಿಗ್ರಿ, ಇದು ನೋಡಿದ್ರೆ SLC. ಸೊ ಈ ಪ್ರೀತಿ ಅನ್ನೋದು ಯಾವ ರೀತಿ ಹುಟ್ಬಿಡುತ್ತೋ, ಹೆಂಗ್ ಹುಟ್ಬಿಡುತ್ತೋ ಯಾರಿಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಸೊ ಯಾವಾಗ ಅವರ ಮಮ್ಮಿಗೆ ಇವಳು
ಅವನನ್ನ ತುಂಬಾ ಹಚ್ಕೊಳ್ತಾ ಇದ್ದಾಳೆ, ಅವನು ಕೂಡ ಇವಳಿಗೆ ಮರಳು ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ, ನೀವು ಬೇಡಪ್ಪ ಟ್ಯೂಷನ್ನಿಗೆ ಇವತ್ತಿಂದ ನೀನು ಬರಬೇಡ ಅಂತ ಹೇಳಿದ್ದಕ್ಕೆ ಇವಳು ಸೀಮೆಣ್ಣೆನೆ ಸುರ್ಕೊಂಡು ಸತ್ತೇ ಹೋಗ್ಬಿಟ್ಲು. ಆದರೆ ಅವನೊಬ್ಬ ಸೈಕೋಪಾತ್ ನನ್ನ ಮಗ ಅದೇ ಥರ ಮತ್ತೆ ಒಂದಿಬ್ರು ಮೂವರು ಹುಡುಗಿಗೆ ಮಾಡಿ, ಈವನ್ ಪೊಲೀಸ್ನವರೆಲ್ಲ ಅವನನ್ನ ಹುಡ್ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವೆಲ್ಲವೂ ಏನಪ್ಪ ಅಂತಂದ್ರೆ, ಈ ರೂಪದಿಂದ ಓದಂಥವ್ರು ಹಾಗೆ ಅವರ ಟ್ಯಾಲೆಂಟ್ ಇಂದ ಓದಂಥವ್ರು ಎಷ್ಟೋ ಜನ ಮೂರ್ಖರಾಗಿ ಹೋಗ್ಬಿಟ್ಟಿದ್ದಾರೆ ಇಲ್ಲಿ. ದಯವಿಟ್ಟು ಯಾವ ಕಾರಣಕ್ಕೂ ಮೂರ್ಖರಾಗಿ ಹೋಗ್ಬೇಡ್ರಿ. ಯಾವುದು ರೂಪ ಆಗಿರ್ಬೋದು, ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಯಾವುದೂ ಕೂಡ ಶಾಶ್ವತನೂ ಅಲ್ಲ. ಅದರಿಂದ ನಿಮಗೆ ನಿಜವಾದ ಪ್ರೀತಿ ಸಿಗುತ್ತೆ ಅನ್ನೋದು ಮಾತ್ರ 100% ಸುಳ್ಳಾಗಿರುತ್ತೆ. ಒಬ್ಬ ವ್ಯಕ್ತಿ ಬಡವ ಇರಲಿ, ಶ್ರೀಮಂತ ಇರಲಿ, ಏನ್ ಬೇಕಾದ್ರೆ ದಡ್ಡನೇ ಇರಲಿ ಪರವಾಗಿಲ್ಲ, ಬಟ್ ಅವನಲ್ಲಿ ಒಳ್ಳೆ ಗುಣ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಕಷ್ಟ ನೋಡಿದಾನೆ, ಸುಖ ಅಂದ್ರೆ ಏನು ಅಂತ ಗೊತ್ತು, ಕಷ್ಟ ಅಂದ್ರೆ ಏನು ಅಂತ ಗೊತ್ತು, ತಗ್ಗಿ ಬಗ್ಗಿ ನಡೆಯೋದು ಗೊತ್ತು. ಸೊ ಇವೆಲ್ಲವೂ ಕೂಡ ಪ್ರೀತಿಯಲ್ಲಿ ನಿಮಗೆ ಜೀವನ ಪರ್ಯಂತ ಪ್ರೀತಿ ಸಿಗುವಂತಹ ಕ್ಯಾರೆಕ್ಟರ್ಸ್ಗಳು ಇವೆಲ್ಲವೂ ಕೂಡ. ಯಾರೋ ರೌಡಿಸಮ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ಯಾರನ್ನ ಬೇಕಾದ್ರೂ ಎದುರಿಸ್ಬಿಡ್ತಾನೆ, ಅಂಥವ್ ನನ್ನ ಜೊತೆಗಿದ್ಬಿಟ್ರೆ ನಾನು ಸುಖವಾಗಿರ್ಬೋದು, ನನ್ನನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಭ್ರಮೆಯಲ್ಲಿ ಸುಮಾರು ಜನ ಆ ಥರ ವ್ಯಕ್ತಿಗಳಿಂದ ಕೂಡ ಹೋಗ್ತಾ ಇರ್ತಾರೆ. ಅವರು ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಣ್ಣ ತಮ್ಮ ಎಲ್ಲರನ್ನೂ ಕೂಡ ಹೆದರಿಸೋ ತಾಕತ್ ಇಟ್ಕೊಂಡ್ಬಿಟ್ಟಿರ್ತಾನೆ. ಹೆದರಿಸಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದು ಕೂಡ ವ್ಯಕ್ತಪಡಿಸ್ಬಿಟ್ಟಿರ್ತಾನೆ. ಅಂಥವನು ನನ್ನನ್ನ ಜೀವನ ಪರ್ಯಂತ ಕಾಪಾಡ್ಬಿಡ್ತಾನೆ ಅನ್ನೋ ಮೂರ್ಖತನದಲ್ಲಿ ಕೂಡ ಎಷ್ಟೋ ಜನ ಹಾರಾಡುವಂತಹ ಹುಡುಗರಿಂದ ಹೋಗ್ಬಿಟ್ಟು ಕೆಟ್ಟ ಕೆರ ಹಿಡ್ದಿದ್ದಾರೆ, ಹಾಳಾಗಿದ್ದಾರೆ. ಸೊ ಏನಪ್ಪ ಅಂತಂದ್ರೆ, ಹೇಗ್ ಬೇಕೋ ಹಾಗೆ ಜೀವನ ನಡೆಸ್ತಾ ಇದ್ದಾರೆ. ಅವರ ಆಡಿರೋ ಮಾತಿನಿಂದ ಎಷ್ಟೋ ಜನ ಸಂಬಂಧಿಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರ ಅಪ್ಪ ಅಮ್ಮಂದಿರು ಕೂಡ ಎಲ್ಲ ದೂರ ಆಗೋಗ್ಬಿಟ್ಟಿರ್ತಾರೆ ಅವರಿಂದ. ನಿನ್ನ ಹಣೆ ಬರಹ ನೀನ್ ಕಟ್ಕಂಡಿಯ ಅನುಭವಿಸು ಅಂತ ಹೇಳ್ಬಿಟ್ಟು ಅಂತ ಮೂರ್ಖರ ಜೊತೆ ಎಷ್ಟೋ ಜನ ಸಂಸಾರ ಮಾಡಿ ಮಾಡಕ್ಕಾಗ್ದಲೇ ಬಿಟ್ಟು ಬಂದಂತರು ಕೂಡ ಸುಮಾರು ಜನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ಈ ರೂಪ ಆಗಿರ್ಬೋದು, ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಇವೆಲ್ಲವೂ ಅವ್ರ ಹತ್ರ ಇದೆ ಅಪ್ಪ, ಅವರು ಸಕ್ಸಸ್ಫುಲ್ಲು ಅವರು ಅಂತ ನೀವೇನಾದ್ರೂ ತಪ್ಪು ಕಲ್ಪನೆಯಲ್ಲಿದ್ರಿ ಅಂತಂದ್ರೆ, ನಿಮ್ಮ ಸರ್ವ ಎಲ್ಲ ಖುಷಿಗಳನ್ನು ಕೂಡ ತ್ಯಾಗ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಇವ್ಯಾವು ಕೂಡ ಪ್ರೀತಿನ ಕಾಪಾಡ್ಕೊಳ್ಳೋ ಅಂತಹ ಇದು ಅಲ್ಲ. ಪ್ರೀತಿ ಅಂತಂದ್ರೆ ತ್ಯಾಗ. ಅದು ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಂತಹ ವ್ಯಕ್ತಿಗಳು, ನಿಮಗೋಸ್ಕರ ನಿಮ್ಮ ಖುಷಿಗಳನ್ನೇ ನನ್ನ ಖುಷಿ ಅನ್ಕೊಂಡು ಬದುಕುವಂತಹ ಎಷ್ಟೋ ಆತ್ಮಗಳು ಈ ಭೂಮಿ ಮೇಲೆ ಇದ್ದೇ ಇರ್ತವೆ. ಈ ಮೇಲ್ನೋಟಕ್ಕೆ ನಿಮಗೆ ಇದೇ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ವ್ಯಕ್ತಿಗಳಿಂದ ಸ್ವಲ್ಪ ಹುಷಾರಾಗಿರ್ರಿ. ಇವು ಲುಕ್ಸು ಯಾವುದು ಕೂಡ ಶಾಶ್ವತ ಅಲ್ಲ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣ, ಒಳ್ಳೆ ನಡತೆ
ಹಾಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನೋದು ಕೂಡ ತುಂಬಾನೇ ಮುಖ್ಯ. ಬೆಳೆದು ಬಂದ ವಾತಾವರಣ ಖಂಡಿತವಾಗ್ಲೂ ತುಂಬಾನೇ ಮುಖ್ಯ ಆಗ್ತಾ ಇರುತ್ತೆ. ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ರಿ. ಸೊ ಇವೆಲ್ಲವೂ ಕೂಡ ನಿಮಗೆ ಮುಂದೊಂದಿನ ಇವ್ರು ಹೇಳಿದ್ದು ಸತ್ಯ ಅನ್ಸ್ಬಹುದೇನೋ, ಬಟ್ ಯಾವಾಗ ಈ ಪ್ರೀತಿ ಅನ್ನೋದು ಜೀವನದಲ್ಲಿ ಎಂಟ್ರಿ ಆಗುತ್ತೋ, ಕಳ್ಳರು, ಸುಳ್ಳರು, ದರೋಡೆಕೋರರು, ಒಂಥರ ಕಕ್ಕಾಳಿ ನನ್ನ ಮಕ್ಕಳು, ದುಷ್ಟರು, ದುಮ್ಮಾನರು, ಇಂಥವ್ರೇ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇರ್ತಾರೆ, ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ನಿಮ್ಮದು ಅನುಭವಿಸ ಯೋಗ ಇತ್ತಪ್ಪ ಅಂತಂದ್ರೆ ನೀವು ಅನುಭವಿಸ್ಲೇಬೇಕಾಗುತ್ತೆ. ಯಾರು ಕೂಡ ತಪ್ಸಕ್ ಸಾಧ್ಯ ಇಲ್ಲ. ಆದ್ರೂ ಕೂಡ ಎಚ್ಚರಿಕೆಯ ಗಂಟೆಯ ರೂಪದಲ್ಲಿ ಎಷ್ಟೋ ಜನ ನಿಮಗೆ ತಿಳಿಸಿ ಹೇಳ್ತಾ ಇರ್ತಾರೆ. ನೀವು ತಿಳ್ಕೊಂಡು ನಡೆದ್ರಿ ಅಂತಂದ್ರೆ ನೆಗೆಟಿವ್ ವೈಬ್ಸ್ ಇಂದ ಪಾರಾಗ್ಬಿಡ್ತೀರಾ. ಇಲ್ಲಪ್ಪ ನಾನು ಅನುಭವಿಸೇ ತಿಳ್ಕೊಳ್ತೀನಿ ಅಂತಂದ್ರೆ ಅದು ನಿಮ್ಮ ಹಣೆ ಬರಹ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.